IPL ಸ್ಟಾರ್ಟ್ ಆಗಕ್ಕೆ ಕರೆಕ್ಟ್ ಆಗಿ ಇನ್ನ 1 ವೀಕ್ ಇದೆಯಾ. ನಿನ್ನೆ ಫ್ರೈಡೆ. 6 ಡೇಸ್ ಇದೆ. ಹ್ಮ್ ಸೊ ಏನ್ ಎಕ್ಸ್ಪೆಕ್ಟೇಷನ್ಸ್ ಏನು, ನಿಮ್ ಟೀಮ್ ಏನಾದ್ರು ಆಗುತ್ತಾ? ಹೆಂಗೆ RCB ಫಸ್ಟ್ ಮಾತಾಡೋಣ. ಏನ್ RCB ಕತೆ, ನನ್ನ ಏಸಲ್ ಏನಾಗಿದ್ದಾರೆ? ಪರ್ಫೆಕ್ಟ್ ರೀ, ಆಲ್ ರೈಟ್. ಪರ್ಫೆಕ್ಟ್ಲಿ ರೆಡಿ ಆಗಿದ್ದಾನೆ ಬ್ರೋ, ರೆಡಿ ಆಗಿದ್ದಾನೆ ಬ್ರೋ ಅವನು. ಬ್ರೋ ಬರ್ತ ಫಸ್ಟ್ ಟೂ ಫಸ್ಟ್ ಮ್ಯಾಚಸ್ ವೀಕ್ ಬರಲ್ಲ ಅದವ್ರು ಏನ್ ಪರ್ಫೆಕ್ಟ್ ಆಲ್ ರೀ, ರೈಟ್. ಬ್ರೋ, ಫಸ್ಟ್ ವೀಕ್ ಇನಿಷಿಯಲ್ ಬರಲ್ಲ ಅಂತ ಮ್ಯಾಚಸ್ ಹೇಳಿದ್ದು ಮಿಸ್ ಅಷ್ಟೇ ಆಗ್ತಾರೆ ಅಲ್ಲ. ಬ್ರೋ. ಫಸ್ಟ್ ವೀಕ್ ಬ್ರೋ ಬರಲ್ಲ ಅಂತ ಹೇಳಿ ನೆಕ್ಸ್ಟ್ ವೀಕ್ ಜಾಯ್ನ್ ಆಗ್ತಾರೆ ಅಂತ ಹ್ಮ್ ಹೇಳಿದ್ದಾರೆ. ಎಷ್ಟ ಅದೇ ಹೇಳಿ ಬ್ರೋ. ಎರಡ್ ಮ್ಯಾಚ್ ಒಂದ್ ಮ್ಯಾಚ್ ಹೋಗ್ತಾನೆ. 2 ಮ್ಯಾಚ್ ಬರಲ್ಲ ಅಂತ ಹೇಳಿ, ಅದಾದ್ಮೇಲೆ ಗೊತ್ತಿಲ್ಲ. ಓಕೆ. ಬ್ರೋ ಎಷ್ಟೇ ಫಾರಿನರ್ಸ್. ಆಡ್ಸಲ್ವಲ್ಲ ಬ್ರೋ, ಇವಾಗ ಯಾರು ಓಕೆ. ಆಡ್ಸ್ತಾರೆ ಅವ್ನ ಬದಲು. ಓಕೆ, ಫಸ್ಟ್ ಮ್ಯಾಚ್ ಮಾತಾಡೋಣ. SRH ವರ್ಸಸ್ RCB. ಹೇಳು ಆರ್ ಬ್ರೋ. ಸಿ ಬಿ RCBದು ಪ್ಲೇಯಿಂಗ್ 11 4 ಫಾರಿನರ್ ಹೇಳು ಬ್ರೋ, ಯಾರ್ಯಾರು ಬರ್ತಾರೆ ಹೇಳು ಬ್ರೋ. ಪ್ಲೇಯಿಂಗ್ 11 ಪ್ಲೇಯಿಂಗ್ 11 ಅಲ್ಲ ಬ್ರೋ, 4 ಜನ ಹೇಳು ಬ್ರೋ ಸಾಕು. ಫಾರಿನರ್ ಹ್ಮ್. ಟ್ರಾವಿಸ್ ಇದ್ರಲ್ಲಿ. ಟ್ರಾವಿಸ್ ಹೆಡ್. ಏಯ್, ಇರು ಬ್ರೋ ಒಂದ್ ನಿಮಿಷ. ಇಬ್ರೋ ಅಲ್ಲಿ ವಿಶಾಲ್ ಕೇನಾ, ವಿಶಾಲ್ ಕೆ ಅಂತ ಹಾಕೊಂಬಂದವನ. ಯಾರು ಬ್ರೋ ಅದು? ವಿಶಾಲ್ ಅಂದ್ರೆ ಎಂಬ ಅದೇ ಇಲ್ಲ ಫೋನಲ್ಲಿ ಜಾಯ್ನ್ ಇನ್ನೊಂದು ಆಗ್ತಾರೆ. ಐಡಿ. ಟ್ರಾವಿಸ್ ಹೆಡ್. ಓಕೆ ಬ್ರೋ, ಟ್ರಾವಿಸ್ ಹೆಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಡಿಸಿದ್ರ ಬ್ರೋ RCB ಅಲ್ಲಿ. ಹೈದ್ರಾಬಾದ್ ಹೇಳ್ತಾವನು, ನಿಮ್ ಹೈದ್ರಾಬಾದ್ ಹೇಳ್ತಾವ. ಕಳಿಸ್ತೀನಿ, ಹೈದರಾಬಾದ್ ಹೇಳ್ತೀನಿ. 16 ಸ್ಕ್ವಾಡ್ ಹೇಳ್ತೇವೆ ಬ್ರೋ. ಇಲ್ಲ ಬ್ರೋ, ನಾನು ಮತ್ತೆ ವಿಶಾಲ್ಗೆ ಹೈದರಾಬಾದ್ ಹೇಳ್ತೀವಿ, ನೀನು ಮತ್ತೆ ತರುಣ್ ಓಕೆ SRH. ಓಕೆ. ಏನಾಯ್ತು ಹೇಳಕ್ಕೆ? ನಾಲ್ಕು ನೀನಿಬ್ರು ಹೈದ್ರಾಬಾದ್ ಹೇಳ್ತೀವ, ನಾವಿಬ್ರು SRH ಹೇಳ್ಬೇಕಾ? ಲವಣ ಅಲ್ಲಿ. ಅಯ್ಯೋ, ನಾವಿಬ್ರು SRH ಹೇಳ್ತೀವಿ ಬ್ರೋ, ನೀವಿಬ್ರು RCB ಹೇಳಿ. ಹ್ಮ್ ಪ್ಲೇಯಿಂಗ್ 11. ಹ್ಮ್ ಪ್ಲೇಯಿಂಗ್ 11 SRH ಫಸ್ಟ್. ಏನೈತೆ ಅಂತ ಹೇಳ್ತೀಯ? ಇವಾಗ ಫಸ್ಟ್ ಫಾರಿನ್ ಪ್ಲೇಯರ್ಸ್ ಬಂದ್ಬಿಟ್ಟು 4 ಜನ. ಟ್ರಾವಿಸ್ ಹೆಡ್ ಕಂಪಲ್ಸರಿ. ಪ್ಯಾಟ್ ಕಮಿನ್ಸ್ ಮಿಸ್ ಔಟ್ ಆಗ್ತಾನೆ. ಅವ್ನ್ ಬಂದ್ಲು ಇವನ್ ಆಡಿಸ್ತಾರೆ. ಅವನ ಹೆಸರೇನು, ಎರಡ್ ಕೈಯಲ್ಲೂ ಬೌಲಿಂಗ್ ಸಿದ್ದಪ್ಪ. ಮಾಡ್ತಾನಲ್ಲ, ಆಂಬಿಡೆಕ್ಸರ್ ಬೌಲರ್. ಅವನ പേരിനായ ಎರಡ್ ಕೈಯಲ್ಲೂ ಬೌಲಿಂಗ್ ಮಾಡ್ತಾನೆ. ಗೊತ್ತಾಯ್ತು ಅವನ ಹೆಸರು ಏನೋ, ಮೊನ್ನೆ ಕ್ಯಾಚ್ ಹಿಡಿದಿದ್ದ ಮಸ್ತಾಗಿ ಅವ್ನು. ಫರ್ನಾಂಡಸ್ ಕ್ಯಾಚ್ ಹಿಡಿದಾನೆ. ಅವನಿಗೆ ಚಾನ್ಸ್ ಐತೆ. ಕ್ಲಾಸ್ ಅನ್ನು ಮತ್ತೆ ಟ್ರಾವಿಸ್ ಹೆಡ್ ಕನ್ಫರ್ಮ್. ಯಾರ ಹಿಂಗ್ ತಿರ್ಕೊಂಡ್ಬಿಟ್ಟವನೆ, ಸಾಮಾನ್ಯವಾಗಿ ಹಿಂಗ್ ಇಟ್ಕೊಳ್ಳೋ ಫೋನ್ ಹಿಂಗ್ ಮಾಡ್ಕೊ, ಫೋನ್ ಹಿಂಗ್ ಮಾಡ್ಕೊ. ಕೂತ್ಕೋ. ಬಾತ್ರೂಮ್ ಅಲ್ಲಿ ಕುಂತಿದ್ಯೇನೋ, ಲೇ ರೂಮ್ ಇದು ಇಲ್ಲೋಡಿ. ಬಾತ್ರೂಮ್ ತರ ಐತಲ್ಲ. ಯಾರ ರೂಮು? ನಂದ್ ರೂಮ್. ಯಾವ ರೂಮ್ ಅಂದ್ರೆ ಗರ್ಲ್ಸ್ ಹಾಸ್ಟೆಲ್. ಹಾಸ್ಟೆಲ್. ಗರ್ಲ್ಸ್ ಹಾಸ್ಟೆಲ್ ಜಾಸ್ತಿ ನೋಡು, ಸುಮ್ನೆ ಮನೇಲಿ ಇದೆಯಾ, ಸುಮ್ನೆ ಇರು. ಏರ್ಫೋನ್ ಹಾಕೊಂಡು ನೀನ್ ಹೇಳುತ್ತಿದ್ದಪ್ಪ, ನೀನ್ ಏನ್ ಹೇಳಿದ್ರು ಕೇಳಿಸ್ಕೊಂತೀನಿ ಹೇಳು. ಜೆರ್ಸಿ ಯಾರ್ದು ಸಿದ್ದಪ್ಪ ಅದು? ಅಂದೇನೋ. ಸೊ ಗಣೇಶ ಹಬ್ಬಕ್ ಮಾಡ್ಸಿದ್ ಜರ್ಸಿ ಅದು. ಗಣೇಶ ಹಬ್ಬ. ಓಕೆ. ಗಣೇಶ್ ಆಗ್ಬೇಕಲ್ಲ ಜೆರ್ಸಿ ನಾನು. ಗಣೇಶ ಹಬ್ಬದ ಜರ್ಸಿನ ಯುಗಾದಿಗೆ ಹಾಕೊಂಡಿದ್ಯಾ? ರಂಜಾನ್ ಬ್ರೋ. ಇಲ್ಲ, ಡೈಲಿ ವೇರ್ಗೋ ಇದು. ಡೈಲಿ ಗಣೇಶ ಹಬ್ಬ ಮಾಡಿಸ್ಬಿಟ್ಟು ಡೈಲಿ ವೇರ್ಗೆ ಹಾಕೊಂತೇನೋ ಲೇ ಚೋಮಟೆ. ಬ್ರೋ. ವೇಸ್ಟ್ ಆಗತ್ತಲ್ಲ ಮತ್ತೆ ಇಟ್ರೆ. ಆಯ್ತು ಹಾಕೊಳಪ್ಪ, ಇಟ್ರೆ ವೇಸ್ಟ್ ಆಗತ್ತಲ್ಲ ಮತ್ತೆ. 6 ತಿಂಗಳೈತೆ. ಹಾಕೊಂಬೋದು. ಸಿದ್ದಪ್ಪನ ಕೇಳ್ರೋ RCB ಪ್ಲೇಯಿಂಗ್ 11. RCB ನೋಡೋ ಫಿಲ್ ಸಾಲ್ಟ್ ಇರ್ತಾನೋ, ಫಾರಿನ್ ಫಿಲ್ ಸಾಲ್ಟ್ ಬ್ರೋ, ರೊಮಾರಿ ಶಫರ್ಡ್, ಓಕೆ. ಆಮೇಲೆ ಟಿಮ್ ಡೇವಿಡ್, ಡಫಿ ಜೇಕಬ್ ಡಫಿ ಡಫಿ. ಒಬ್ಬ ಬೌಲಿಂಗ್. ಮತ್ತೆ ಹೆಸರು ಬದ್ಲಿ ಅವನೇನು ಆಯ್ತು. ಅದೇ. ಇಲ್ಲ, ನಾವು ಜೇಕಬ್ ಬೆಥೆಲ್, ಫಿಲ್ ಸಾಲ್ಟ್ ಫಸ್ಟ್ ಇಲ್ಲ, ಓಪನಿಂಗ್ ಇಲ್ಲ ಹೇಳೋದ್ ಕೇಳ್ರು. ಓವರ್ಸೀಸ್ ಫುಲ್ ಆಗೈತೋ. ಒಂದು ಫಿಲ್ ಸಾಲ್ಟ್ ಆಲ್ಮೋಸ್ಟ್ ಆಡ್ತಾನೆ. ಅದಾದ್ಮೇಲೆ ಒಳಗಡೆ ಟಿಮ್ ಡೇವಿಡ್ ಆದ್ರೆ ಟಿಮ್ ಡೇವಿಡ್ ಫಿಟ್ ಇದ್ರೆ, ಟಿಮ್ ಡೇವಿಡ್ ಫಿಟ್ ಇಲ್ಲ ಅಂದ್ರೆ ಜೇಕಬ್ ಬೆಥೆಲ್ ಆಡ್ತಾನೆ. ಓಕೆ. ಅದಾದ್ಮೇಲೆ ರೊಮಾರಿಯೋ ಫಿಕ್ಸ್. ನಂಬರ್ 3 ಯಾರು? ಪಡಿಕಲ್ಲ ಇಲ್ಲ ಇವನು ವೆಂಕಟೇಶ್ ಆಗ್ರ? ಅವ್ರಿಬ್ಬರದ ಸ್ವಾಪ್. ಅಂದ್ರೆ ಬಾಲಿಂಗ್ ಇಲ್ಲ, ಬಾಲಿಂಗ್ ಬೇಕಾದ್ರೆ ಅವನೇ ಆಡ್ತಾರೋ. ಫಾರ್ಮ್ ಅಲ್ಲಿ ಇರೋದು ಪಡಿಕಲ್ಲ. ಅದೇ ಪಡಿಕಲ್ ನಂಬರ್ 4 ವೆಂಕಟೇಶ್ ಅವ್ರ ಎಲ್ಲಿ ಬೇಕಾದ್ರೆ ಆಡ್ತಾನೆ ಆಲ್ಮೋಸ್ಟ್. ಅಕಸ್ಮಾತ್ ಬಾಲಿಂಗ್ ಬೇಕಾದ್ರೆ ಅವ್ನು ಆಡ್ತಾರೆ ವೆಂಕಟೇಶ್ ಅವ್ರನ್ನ. ಸಡನ್ ಆಗಿ ಕೊಲಾಪ್ಸ್ ಆಗುತ್ತಲ್ಲ ಈ ಬ್ಯಾಟಿಂಗ್. ಬ್ಯಾಟಿಂಗ್ ಕೇಳ್ತಾವ್, ಬ್ಯಾಟಿಂಗ್ ಹೇಳೋಲೆ, ಬಾಲಿಂಗ್ ಬಿಟ್ಟ ಹಾಕೋಲೆ. ಆಮೇಲೆ ಹಂಗಲ್ಲ ಅಲ್ಲೋ, ಅವ್ನು ವೆಂಕಟೇಶ್ ಆಡ್ತದ ಹೇಳಿದ್ ನಾನು. ಸಡನ್ ಆಗಿ ಕೊಲಾಪ್ಸ್ ಆಗುತ್ತಲ್ಲ ಬ್ಯಾಟಿಂಗ್. ಅವನು ನೀನ್ ಬ್ಯಾಟಿಂಗ್ ಲೈನ್ ಅಪ್ ಹೇಳ್ತಾ ಇದ್ಯಾ, ಅವ್ನು ಬಾಲಿಂಗ್ ಹೇಳ್ಬಿಡ. ಹಂಗೆ ನೋಡ, ಓಪನರ್ ಕೊಹ್ಲಿ ಸಾಲ್ಟ್ ಫಿಕ್ಸ್, ಒನ್ ಡೌನು ಪಡಿಕಲ್. ಅದಾದ್ಮೇಲೆ ಪಟಿದಾರ್ ಬರ್ತಾನೆ, ಅದಾದ್ಮೇಲೆ ಶರ್ಮಾ ಬರ್ತಾನೆ, ಜಿತೇಶ್ ಶರ್ಮಾ. ಓಕೆ. ನಂಬರ್ 5 ಅದಾದ್ಮೇಲೆ ಟಿಮ್ ಡೇವಿಡ್, ರೊಮಾರಿ ಶಫರ್ಡ್, 7 ಪಾಂಡ್ಯ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ. ಪಾಂಡ್ಯ.
ಅದಾದ್ಮೇಲೆ ಇವನು ಡಫಿ ಇಲ್ಲ ತುಷಾರ. ಓಕೆ, ಹ್ಮ್ ನೀನ್ Okay. ಯಾರನ್ನ ಅದಾದ್ಮೇಲೆ ಹಾ ಡಫಿ ಒಬ್ರೇ ಅಲ್ಲ, ಡಫಿ ಇಲ್ಲ, ಡಫಿ 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 ಜೇಕಬ್ ಇಲ್ಲ ಡಫಿನ ಆಡಿಸ್ತೀರಾ? ಡಫಿ ಇಲ್ಲ ಡಫಿ. ತುಷಾರನು. ಡಫಿ ಇಲ್ಲ ಅದೇ ತುಷಾರ ಡಫಿ ಆಲ್ಮೋಸ್ಟ್ ಡಫಿ ಡಫಿನೇ. ಆಡ್ತಾನ. ಡಫಿ ಆಡ್ಸಣ. ಹಾ ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ 10th. ಓಕೆ, Okay. ಅದಾದ್ಮೇಲೆ ಇನ್ನೊಬ್ಬ ದಯಾಳು ಇಲ್ಲ ಅದ್ರ ಇದು ಮಂಗೇಶ್ ಅದ ದಯಾಳ ಅವ್ನು. ಆಡ್ಸಲ್ವಂತಲ್ಲ. ಸುಯೇಶ್ ಶರ್ಮಾ ಫೋಕ್ಸ್ ಆಡ್ಸ್ಬೋದು. ಆಯ್ತು ಅವನ ಮೇಲೆ. ಲೇ ಅದ್ ಮೊನ್ನೆ ಕ್ಲಿಯರ್ ಆಯ್ತು ಕೇಸು. Clear ಆಯ್ತು. ಏಯ್ ಸೈಡ್ ಐಡ್ ಅಫಿಷಿಯಲ್ ಯಾರು ನೀನು? ಆಯ್ತು ಬಿಡು, ಆಯ್ತು ಇನ್ನರ್ ಹೇಳೋ ಒಬ್ಬನ್ನ. ಈಗ ಸುಯೇಶ್ ಶರ್ಮಾ ಇದ್ದಾನಲ್ಲ. ಸರಿ ಅಸ್ಮತ್ ಎಷ್ಟೇ ಇಲ್ಲ ಇಂಪ್ಯಾಕ್ಟ್ ಆಗಿ ಬರ್ತಾನೋ ಸ್ಪಿನ್ನರ್, ಇಂಪ್ಯಾಕ್ಟ್ ಸ್ಪಿನ್ನರ್ ಅವನು. ಬಾಲಿಂಗ್ ಇದ್ರೆ ಅಷ್ಟೇ. ಹಾ ಎಷ್ಟೇ ಇಲ್ಲ ಆಡಿಲ್ಲ ಅಂದ್ರೆ ಅವನ್ ಬದ್ಲಾಗ ಯಾರು ಆಡಿಸ್ತೀರಾ? ಅದೇ ಮಂಗೇಶ್ ಅದ ಅವನಲ್ಲ ಲೆಫ್ಟ್ ಆರ್ಮ್ ಸೀಮರು. ಎಷ್ಟ್ ಜನ ಆಡಿಸ್ತೀರಾ? 12 ಮೆಂಬರ್ಸ್ ಆಯ್ತು ಟೀಮು. ಇಲ್ಲ, ಅದೇ 10 ನಾನು ಆಗಿದ್ದು. ಹೇಳಿದ್ದು. ಇಲ್ಲ ಒಂದು ಸ್ಟಾರ್ಟಿಂಗ್ ಬಾಲಿಂಗ್ ಮಾಡಿದ್ರೆ ಇಂಪ್ಯಾಕ್ಟ್ ಆಗಿ ಸುಯೇಶ್ ಬರ್ತಾನೆ. ಹ್ಮ್ ಸ್ಟಾರ್ಟಿಂಗ್ ಬಾಲಿಂಗ್ ಮಾಡಿದ್ರೆ ಇದು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಮಾಡಿದ್ರೆ ಹ್ಮ್ ಸ್ಟಾರ್ಟ್ ಇಲ್ಲ. ಈಗ ಅಕಸ್ಮಾತ್ ಚೇಸಿಂಗ್ ಇದ್ರೆ ಆಮೇಲೆ ಬರ್ತಾನೆ ಸುಯೇಶ್. ಸುಯಾಸ್ ಸ್ಟಾರ್ಟಿಂಗ್ ಪಡಿಕಲ್ ಹಾ, ಬರ್ತಾನೆ. ಪಡಿಕಲ್ ಬರ್ತಾನೆ. ಜೋಲಲ್ಲಿ ಸಿರಪ್ಪ. ಹಾ. 2 ಸಲ ಯಾಕೋ ಬೌಲರೇ ಬರ್ತಾರೆ ಇಂಪ್ಯಾಕ್ಟ್. ಅಂದ್ರೆ ಸ್ವಾಪ್ ಆಗ್ತಾರ ಅಲ್ಲೇ ಅವರಿಬ್ರೆ. 5 ಮ್ಯಾಚ್ ಅಷ್ಟೇ ಅಂತೆ ಚಿನ್ನಸ್ವಾಮಿಯಲ್ಲಿ. ಹಾ 5 ಮ್ಯಾಚ್ 2 ಮ್ಯಾಚ್ ಯಾವ್ದದು ಯಾವ್ದೋ ಗ್ರೌಂಡ್ ಇದೆ 2 ಮ್ಯಾಚ್. ರಾಯ್ಪುರ್ ತಾನೆ. ರಾಯ್ಪುರ್. ರಾಯ್ಪುರ್ ಇನ್ನ ಅದೇ. ಕನ್ಫರ್ಮ್, ಇನ್ನ ಫುಲ್ ಸ್ಕೆಡ್ಯೂಲ್ ಬಿಟ್ಟಿಲ್ಲ ತರು. ಇಲ್ಲ ಫುಲ್ ಬಿಟ್ಟಿಲ್ಲ. ರಾಯ್ಪುರ್ ಅಂತ ಬಿಟ್ಟವ್ರೆ. ಅಂದ್ರೆ ಅಲ್ಲಿ fix ಅಂದ್ರೆ ಆಗೈತೆ. 2 ಮ್ಯಾಚ್ ರಾಯ್ಪುರ್ ಎರಡು ಬಟ್ ಯಾವ ಮ್ಯಾಚ್ ಅಂತ ಬಿಟ್ಟಿಲ್ಲ ಇನ್ನು. ಸ್ಕೆಡ್ಯೂಲ್ ಫುಲ್ ಆಗಿ ಬಿಟ್ಟಿಲ್ಲ ಅಲ್ವಾ ಇನ್ನು. ಆಯ್ತು, ಹ್ಮ್. ಎಸ್ ಆರ್ ಹೌದು. ಎಚ್ ಹೆಂಗಿರುತ್ತೆ? SRH ಫಸ್ಟ್ ಮ್ಯಾಚ್ ಹೆಂಗೆ ಏನಾಗುತ್ತೆ? ಅವ್ರ ಕಡೆ ಬೌಲಿಂಗ್ ಇಲ್ಲಲ್ಲ, ಅದಲ್ಲ ಟೀಮೇ ಅಲ್ಲಲ್ಲ, ಬೌಲಿಂಗ್ ಇಲ್ಲಲ್ಲ ಅಲ್ಲಿ. ನೋಡು ಇಲ್ಲ 2016 RCB ಇದ್ದಲ್ಲ ಸೇಮ್ ಟೀಮ್ ಅದು. ಹಾ ಒಂದ್ ಫೈನಲ್ ಇಲ್ಲ. ನಿಮ್ಮೇಲೆ ಹೊಡೆದಿದ್ದು ಅವ್ರೆಲ್ಲ ಅವಾಗ. ರಿಟರ್ನ್ ರಿಟರ್ನ್ 262 ಚೇಂಜ್ ಮಾಡಿದ್ವಪ್ಪ. 20 ರನ್ಲೇ ಸೋತಿದ್ದು. ಏನ್ 150 ಆಲ್ಔಟ್ ಆಗಿಲ್ಲ. ನೋಡುವ, ಸೋತ್ರೆ 20 ರನ್ನಲ್ಲಿ ಸೋತ್ವಿ ಅಂತಾನೆ ಬರುತ್ತೋ, 20 ರನ್ ಇಲ್ಲ. ಗೆದ್ದಿಲ್ಲ ಅಂತ ಬರಲ್ಲ. ಅದೇ ಗೆದ್ದಿಲ್ಲ ಬಟ್ 262 ಹೊಡೆದ್ ಸೋತಿವಿ. ನಾರ್ಮಲ್ ಆಗಿ 100-150 ಹೊಡೆದ್ ಸೋತಿಲ್ಲ ಅಲ್ಲೋ. ಹಂಗಾಯ್ತು. ಅವ್ರ ಟೀಮ್ ಬೌಲಿಂಗ್ ಚೆನ್ನಾಗಿಲ್ಲಲ್ಲ, ಆದ್ರೆ ಈ ಸಲ ಚೆನ್ನಾಗಿಲ್ಲ. ಅವ್ರ ಟೀಮ್ ಫುಲ್ ಡಿಪೆಂಡೆಂಟ್ ಬ್ಯಾಟಿಂಗ್ ಅಷ್ಟೇ, ಫುಲ್ ಟಾಪ್ ಹೆವಿ ಬ್ಯಾಟಿಂಗ್. ಈಗ ನಾನ್ ಹೇಳಿದ್ನಲ್ಲ 2016 RCB ಅಂತ ಸೇಮ್ ಟೀಮ್ ಅದು ಅಷ್ಟೇ. ಬ್ಯಾಟಿಂಗ್ ಅಲ್ಲಿ ಹೆಗ್ಡೆ ಅವ್ರೆ. ಇನಿಷಿಯಲ್ ಮ್ಯಾಚಸ್ಗೆ ಇಶಾನ್ ಕಿಶನ್ ಕ್ಯಾಪ್ಟನ್ ಅಂತೆ. ಏನ ಕಮಿನ್ಸ್ ಇನ್ನ ಫಿಟ್ ಆಗಿಲ್ಲಲ್ಲ. ಅದೇ ಓಪನಿಂಗು ಎಟ್ಟು ಮತ್ತೆ ಅಭಿಷೇಕ್ ಶರ್ಮಾ, ನಂಬರ್ 3 ಇಶಾನ್ ಕಿಶನ್, ಇಶಾನ್ ನಂಬರ್ ಕಿಶನ್. 4 ಇವನು ಎಂಡಿ ಕ್ಲಾಸ್ ಅನ್ನು, ನಂಬರ್ 5 ನಿತೀಶ್ ಕ್ಲಾಸನ್. ಕುಮಾರ್ ರೆಡ್ಡಿ, ನಂಬರ್ ಹಾ. 6 ಬಂದು ಇವನು ಲಿವಿಂಗ್ಸ್ಟನ್ ಆಡ್ಸ್ತಾರೋ? ಲಿವಿಂಗ್ಸ್ಟನ್ ಆಡ್ಸಲ್ವನು? ಅವ್ನ ಆಡ್ಸ್ತಾರೋ? ಹಾ, ಅಲ್ಲೋ ಲಿವಿಂಗ್ಸ್ಟನ್. ಅವ್ರ ಇಲ್ಲ ಅವ್ರ ಬರೀ ಓವರ್ಸೀಸ್ ಅವರು ಹೆವಿ ಓವರ್ಸೀಸ್ ಅವ್ರೆ. ಅಣ್ಣ ಇವಾಗ ಪ್ಯಾಟ್ ಕಮಿಂಗ್ಸ್ ಬರಲ್ವಲ್ಲ ಹಂಗಿರನೋ ಇಲ್ಲಿ ಫಸ್ಟ್ ಮ್ಯಾಚಸ್ ಇಲ್ಲ ಪ್ಯಾಟ್ ಕಮಿನ್ಸ್ ಬರ್ಲಿಲ್ಲ ಅಂದ್ರೆ ಬಾಲಿಂಗ್ ಯಾರು ಮಾಡ್ತಾರ ಅವರು? ಅಣ್ಣ ಇವನಲ್ಲ. ಇವಾಗ ಅಲ್ಲ ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋ. ಶಮಿ ಎಲ್ಲ ಜಿತಾನ ಇಲ್ಲ ಅಲ್ಲ. ಓಕೆ ಓಕೆ, LSG-ನೋ? ಇವ್ರು ಬಾಲಿಂಗ್ ಇಲ್ಲ. ಅವ್ನ ಯಾರು ಇಶಾನ್ ಅಂತ ಅವನಲ್ಲ, ಜಿಶಾನ ಯಾರು ಅವನು? ಜಿಶಾನ್ ಮಲಿಂಗ ಹಾ ಇಲ್ಲ, ಜಿಶಾನ್ ಅನ್ಸರಿ ಅವನೊಬ್ಬ. ಮತ್ತೆ ಇನ್ನೊಬ್ಬ ಯಾರು ಜಿಶಾನ್ ಅನ್ಸಾರಿ ಅಂತ ಇದು ಒಬ್ಬ ಇದ್ನಲ್ಲ ಸ್ಪಿನ್ನರ್ ಅವನೊಬ್ಬ. ಜಿಶಾನ್ ಅನ್ಸರಿ. ಬ್ರೈಡನ್ ಕಾರ್ಸ್ ಆಡಿಸ್ತಾರೋ ಇಂಗ್ಲೆಂಡ್ ಬೌಲರ್? ಬ್ರೈಡನ್ ಕಾರ್ಸ್ ಇಲ್ಲ ಒಬ್ಬ Brydon Cars ಕಾರ್ ಫಿಕ್ಸ್. ಆದ್ಮೇಲೆ ಬಸ್ ಕಟ್ ಮಾಡ್ಕೊಂಡು ಹರ್ಷಲ್ ಪಟೇಲ್ ಇದಾನೆ. ಹರ್ಷಲ್ ಪಟೇಲ್ ಇದಾನೆ. ಹರ್ಷಲ್ ಪಟೇಲ್ ಫಿಕ್ಸ್ ಆಡಸ್ತಾರ ಅವನ್ನ. ಮತ್ತಿಲ್ಲ ಅವನಿಲ್ಲ ಅಂದ್ರೆ ಬಾಲಿಂಗ್ ಇಲ್ಲ ಅವ್ರದ್ದು. ಫಾಸ್ಟ್ ಬಾಲಿಂಗ್ ಉನ್ನತ್ ಕಟ್ಟಿ ಟೀಮ್ ತಾನೆ, ಉನ್ನತ್ ಕಟ್ಟಿ ಟೀಮ್ ತಾನೆ. ಪರ್ಪಲ್ ಪಟೇಲ್. ಉನ್ನತ್ ಕಣ್ಣ ಆಡ್ಸ್ತಾರೆ, ಉನ್ನತ್ ಕಟ್ ಪಕ್ಕ ಆಡ್ಸ್ತಾರೆ. ಫಸ್ಟ್ ಐತಲ್ಲ ಹೌದು, SRH ಫಸ್ಟ್ ಇದ್ದ ಬಟ್ ಇಲ್ಲ ಬಿಟ್ರಲ್ಲ ಅವನ್ನ. ಬಿಟ್ರು ಇವಾಗ ತಗೊಂಡ್ರಲ್ಲಪ್ಪ. ತಗೊಂಡ್ರಲ್ಲ. ತಗೊಂಡ್ರಾ? ಅವ್ರ ಕಡೆ ಯಂಗ್ಸ್ಟರ್ ಚೆನ್ನಾಗಿದಾರೋ. ಅವನು ಅನಿಕೇತ್ ವರ್ಮಾ ಅಂತ ಒಬ್ಬ, ಮತ್ತೆ ಅನಿಕೇತ್ ವರ್ಮಾ ಓದ್ಸತಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ದ. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿದ್ದ. ಈಶಾನ್ ಸ್ಟ್ರೈಕ್ ರೇಟ್ ಮೇಂಟೈನ್ ಆಯ್ತು. ಲೆಗ್ ಸ್ಪಿನ್ನರ್ ಅವನು ಚೆನ್ನಾಗಿ, ಅವನು ಮಸ್ತಾಗಿ ಆಡ್ತವನೆ. ಹೆಂಗೆ ಹಂಗಾರೆ ಫಸ್ಟ್ ಮ್ಯಾಚ್ RCB-ನೇನಾ? RCB ಗೊತ್ತಿಲ್ಲಪ್ಪ. ಫಸ್ಟ್ ಮ್ಯಾಚ್ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗೆ ಒಂದು ಪರ್ಸೆಂಟೇಜ್ ಹೇಳು, ಸುಮ್ನೆ ಹೇಳು. 100 ಗೆ 70-30. 70-30 ನೋಡು. 70-30 ಫಿಕ್ಸ್. 70 RCB, 30 SRH. ನನಗೇನೋ But batting ಅನಿಸ್ತೈತೆ, ಆರಾಮಾಗಿ RCB ಹೊಡೆದ್ ಬಿಡ್ತಾರೆ ಅನಿಸ್ತೈತೆ. ಅಕಸ್ಮಾತ್ ಟಾಸ್ ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಟಾಸ್ ಗೆಲ್ಲಿಲ್ಲ ಅಂದ್ರೆ ನನ್ ಗೊತ್ತಿದ್ Toss ಟಾಸ್ heavy matter ಆಗುತ್ತೆ. ಇಲ್ಲ ಆಗೋದು ಮ್ಯಾಟರ್ ಆಗುತ್ತೆ. ಇಲ್ಲ ಅಲ್ವಾ? ಚಿನ್ಸ ಮೇಲೆ ಮೊದ್ಲು ಟಾಸ್ ಗೆಲ್ಬೇಕು. ಚಿನ್ಸ ಮೇಲೆ ಹೆವಿ ಮ್ಯಾಟರ್ ಆಗುತ್ತೆ.
ಫಸ್ಟ್ ಬ್ಯಾಟಿಂಗ್ ಯಾರು ಚೇಸಿಂಗ್ ಹೇಳ್ತಾರ ಅಂತಿದ್ಯಾ? ಹಾ ಹಾ. ಚೇಂಜ್ ಮಾಡೋರ್ಗೆ ಜಾಸ್ತಿ ಚಾನ್ಸ್ ಇದೆ ಗೆಲ್ಲಕ್ಕೆ ಆತರ. ಅರೆ ಯಾರ ಲಾಸ್ಟ್ ಮ್ಯಾಚ್ ನೀವ್ ಆಡಿರೋ ಮ್ಯಾಚ್ ಅಲ್ಲ, ನೀವ್ ಡಿಫೆಂಡ್ ಮಾಡಿರೋದು ಗೆದ್ದಿದ್ದೀರಾ. ಡಿಫೆಂಡ್ ಮಾಡಿದೀವಿ, ಬಟ್ ಅಂದ್ರೂ ಹತ್ರ ಬಂದವ್ರ ತಾನೆ ಗೆಲ್ಲಕ್ಕೆ ಆತರ. ಯಾರು ಬಟ್ ಇಲ್ಲ ಚಿನ್ನಸ್ವಾಮಿ ಗೆದ್ದಿರಲ್ಲ. ಆರ್ ಮ್ಯಾಚ್ ಹಾ ಆರ್ ಹಾ. ಆಲ್ಮೋಸ್ಟ್ ನೋಡು, ಚೆನ್ನೈನು ಬಂದ್ಬಿಟ್ಟಿದ್ರಲ್ಲ, ಚೆನ್ನೈನು. ಇಲ್ಲ RR ಮ್ಯಾಚ್ ಇದು ಶರ್ಮಾ ಏನ ಗೆದ್ದಿದ್ದು, ವಿಜಯ್ ಶರ್ಮಾ ಅದ ರಿವ್ಯೂ ತಗೊಂಡಿದ್ನಲ್ಲ ಒಂದು. ಅದು ಮತ್ತೆ ಬೌಲಿಂಗ್ ಮಾಡಿದವನ್ನ ನೋ ಬಾಲ್ ರಿವ್ಯೂ. ಕ್ಲೋಸ್ ಇರುತ್ತೆ. ಸೊ ಫಸ್ಟ್ ಮ್ಯಾಚ್ ಇವ್ರದ್ದೆ. ಸೆಕೆಂಡ್ ಮ್ಯಾಚ್ MI ಮತ್ತೆ KKR. ನಾನು ಇವಾಗ KKR ಹೇಳ್ತೀನಿ, ನೀವು MI ಬೇಕಾದ್ರೆ. ನಂಗೆ ಅನ್ಸೋದು KKR ಏನೋ, ಬಟ್ ಅದು KKR SRS ತರನೇ ಬೌಲಿಂಗ್ ಇಲ್ಲ. ಕರೆಂಟ್ ಹೋಯ್ತು ಸಿದ್ದಪ್ಪ. ಪವರ್ ಹೋಯ್ತು ಮಸಾಲೆ ಕತ್ಲಲ್ಲಿ ಇದೆಯಲ್ಲ. ಬರೀ ಅಲ್ಲಿ ಮಾತ್ರ ಕಾಣಿಸ್ತಾಯ್ತು ಅಲ್ಲಿ. ಸ್ವಲ್ಪ ವೈಟ್ ಇದೆ, ಅಲ್ಲೇ ಕಾಣಿಸ್ಬೋದು. ಕ್ಯೂಟ್ ಆಗಿದ್ದಾನೆ ಬ್ರೋ. ಓಕೆ ಬ್ರೋ, ಇದು ಅದೇ ಬ್ರೋ. ಇವಾಗ MI ನನ್ಗೆ ಗೊತ್ತಿದ್ದು ಫೇವ್ರೇಟ್ಸ್ ಬ್ರೋ. ನನ್ಗೆ ಗೊತ್ತಿದ್ದು ಈ ಸಲ ಅವ್ರ ಫೇವ್ರೇಟ್ಸ್ ಅನ್ಸೈತೆ. ಆದ್ರೆ ಇಲ್ಲ MI ಫೇವರೇಟ್ಸ್ MI ಪಕ್ಕ ಈ ಸತಿ ಪ್ಲೇ ಆಫ್ಸ್ ಬ್ರೋ. ಆದ್ರೆ ನನ್ಗೇನೋ ಹೊಡೆಯಲ್ಲ ಹಾ. ಅನ್ಸೈತೆ ಬ್ರೋ. ಏನೋ MI ಬಟ್ ಅವ್ರ ಬ್ಯಾಟಿಂಗ್ ಮಸ್ತ್ ಆಯ್ತು. MI ಎಲ್ಲ ಇವ್ರೆಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಸೂರ್ಯಕುಮಾರ್ ಹಾ. ಯಾದವ್ ಬಂದ್ಬಿಟ್ಟು. ಬ್ರೋ 10 minutes ಅಲ್ಲಿ ಮೀಟಿಂಗ್ ಎಂಡ್ ಆಗುತ್ತೆ. ಹೊಸ ಲಿಂಕ್ ಕಳಿಸ್ತೀನಿ, ಅದ್ರಲ್ಲಿ ಬಂದು ಜಾಯ್ನ್ ಆಗ್ಲಿ ಬ್ರೋ. ಓಕೆ ಆಯ್ತು. ಓಕೆ ಬ್ರೋ. ಸೂರ್ಯಕುಮಾರ್ ಜೀರೋ ಕಿಲ್ ಚಿಕಂಡಿ ನೋಡುದು. ಜೀರೋ ಅವನೊಬ್ಬ ಫಾರ್ಮ್ ಅಲ್ಲಿ ಇಲ್ಲ. ಲಾಜಿಕ್ ನಂಗೆ ಅರ್ಥ ಆಗಲ್ಲ ಬ್ರೋ. ಅವನು ಯಾವ್ದೇ ಡೊಮೆಸ್ಟಿಕ್ ಟೀಮ್ಗೂ ಕ್ಯಾಪ್ಟನ್ಸಿ ಮಾಡ್ತಾ ಇಲ್ಲ, IPL ಅಲ್ಲೂ ಮಾಡ್ತಾ ಇಲ್ಲ. ಅರೆ T20 ಕೊಟ್ಟವ್ರೆ. ಬ್ರೋ ಕ್ಯಾಪ್ಟನ್ ಇಲ್ಲ. ಕೊಡೋಕ್ಕಿಂತ ಮುಂಚೆ ಫುಲ್ ಪರ್ಫಾರ್ಮ್ ಮಾಡಿದ್ನಲ್ಲಪ್ಪ. ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಿದ್ನಲ್ಲ ನ್ಯೂಜಿಲೆಂಡ್ ಮೇಲೆ. ಆಯ್ತು. MIದು 4 ಫಾರಿನರ್ಸ್ ಯಾರು ಇರ್ತಾರೆ? ವಿಲ್ ಜಾಕ್ಸ್ ಇರ್ತಾನೆ, ಡಿಕಾಕ್ ವಿಲ್ ಜಾಕ್ಸ್ ಇಬ್ರು. ಜಾಕ್ಸ್, ಡಿಕಾಕ್. ಅದಾದ್ಮೇಲೆ ರುದರ್ಫೋರ್ಡ್ ಆಡ್ತಾರಾ? ಬೋಲ್ಟ್ ರುದರ್ಫೋರ್ಡ್ ಆಡಿಸ್ತಾರ. ರುದರ್ಫೋರ್ಡ್ ಫಾರ್ಮ್ ಹೆವಿ ಆಗೋಯ್ತು ಈಗ. ಫಾರ್ಮ್ ಅಂದ್ರೆ ಹೆವಿ ಆಗೋಯ್ತು. ರುದರ್ಫೋರ್ಡ್ ಆಡಿಸ್ತಾರ. ಅವನು ಪೊಲಾರ್ಡ್ ಸ್ಪೇಸ್ ಮಾಡ್ಲೇಬೇಕು. ಬೋಲ್ಟನ್ ಬರ್ತಾರ? ಇಲ್ಲ ಬೋಲ್ಟನ್ ಬರ್ತಾರ. ಟ್ರೆಂಟ್ ಬೋಲ್ಟ್ 4 ಜನ ಆಗೋದು. ಟ್ರೆಂಟ್ ಬೋಲ್ಟ್. ಸ್ಯಾಂಡ್ನರ್ ಸ್ಟ್ಯಾಟ್ ಮಾರ್ ಆಡ್ಸಲ್ವೋ? ಸ್ಪಿನ್ನರ್ ಅದೇ ಇದ್ರ ಮೇಲೆ ಲೇ, ಡಿಪೆಂಡ್ ಆತರ. ಇಲ್ಲ ಒಂದು ವಿಲ್ ಜಾಕ್ಸ್ ನಡೆಸ್ತಾರೆ, ಇಲ್ಲ ಸ್ಪಿನ್ನರ್ ನಡೆಸ್ತಾರೆ ಇಬ್ರು. ನನ್ ಅವ್ರು ಗೊತ್ತಿದ್ದು ಓವರ್ಸ್ ಜಾಸ್ತಿ ಜನ ಹಂಗ ಆಡಲ್ಲ. ಇಲ್ಲ ನನ್ ಗೊತ್ತಿದ್ದು ರುದರ್ಫೋರ್ಡ್ / ವಿಲ್ ಜಾಕ್ಸ್ ಆಡಿಸ್ತಾರೆ. ಇಬ್ರು ಆಡ್ಸಲ್ಲ. ನನಗೆ ಅನ್ಸುತ್ತೆ ಸ್ಯಾಂಡ್ನರ್ನ ಸ್ಪೀಕ್ ಅಲ್ಲ ಅವನೇ ಎಲ್ಲ ಬೇರೆ ಕಡೆ ಬಂದಾಗ ರಿಜೆಕ್ಟ್ಸ್ನೇ ಆಡ್ಸೋದು. ಸ್ವಲ್ಪ ಇಲ್ಲ ಇವನು ಅವನಲ್ಲ ರಿಕಲ್ಟನ್, ರ್ಯಾನ್ ರಿಕಲ್ಟನ್, ಅವ್ನ್ಗೆ ಡಿಕಾಕ್ ಚಾನ್ಸ್ ಕೊಡೋದು ಮೋಸ್ಟ್ಲಿ. ಇವನು ಇನ್ನೊಬ್ಬ ಡಿಕಾಕ್ ಆಡಿಸ್ತಾನೋ, ಬಟ್ ಅವ್ನು ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಅವ್ನು ಆಡಿಸ್ತಾನೆ. ಏನೋ ಪರ್ಫಾರ್ಮ್ MI ಅಲ್ಲಿ 2020 ಗ್ಯಾಪ್ ಇದೆ ಲಾಕ್ಡೌನ್ ಟೈಮ್ ಅಲ್ಲಿ. ಎಲ್ಲ ಒಂದೇ ಅಲ್ಲ ಅದು ಇಲ್ಲ ಬೌಂಡ್ರಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ದ, ಇಲ್ಲ ಅಂತಿಲ್ಲ. ಇಲ್ಲ ಅವ್ನು ಪರ್ಫಾರ್ಮ್ ಮಾಡ್ತಾನ. ಡಿಕಾಕ್ ಓಕೆ. ಇಲ್ಲ ಒಂದ್ ಮ್ಯಾಚ್ ಆಡಿ 2 ಮ್ಯಾಚ್ ಆಡಲ್ಲ ಡಿಕಾಕ್. ಆಯ್ತು. ಇಂಡಿಯನ್ ಸೀಮರ್ಸ್ ಬುಮ್ರಾ ಜೊತೆ ಯಾರು ಆಡೋದು? ದೀಪಕ್ ಚಾರ್. ದೀಪಕ್ ಚಾರ್ ಅವನಲ್ಲ, ಮತ್ತಾರು? ಇಲ್ಲ ಇಲ್ಲ 3 ಪೇಸರ್ ಆಡಲ್ಲ, ಅದು ಆಡ್ಸಲ್ಲ ಅವನ್ನ. ರೀಲ್ಸ್ ಮಾಡ್ತಾವ್ ಬ್ರೋ. ಇನ್ನೊಬ್ಬ ಮಯಾಂಕ್ ಮಾರ್ಕಂಡೆ ಅಂತ. ಶಾರ್ದುಲ್ ಠಾಕರ್ ಹೆಂಗ್ ಬ್ರೋ ಸ್ಪಿನ್ನರ್ ಅವನು. ಸ್ಪಿನ್ನರ್ ಮಯಾಂಕ್ ಮಾರ್ಕಂಡೆ. ಸ್ಪಿನ್ನರ್ ಹೌದು. ಇವ್ರ ಹತ್ರ ಸ್ಪಿನ್ನರ್ಸ್ ಯಾರು? ಅವ್ರ ಹತ್ರ ಮಯಾಂಕ್ ಮಾರ್ಕಂಡೆ ಇಲ್ಲ, ವಿಲ್ ಸ್ಪಿನ್ನರ್, ಸ್ಯಾಂಡ್ನರ್ ಲೆಫ್ಟ್ ಆಫ್ ಸ್ಪಿನ್ನರ್ ವಿಲ್ ಜಾಕ್ಸ್. ಅಲ್ಲಾ ಗಜನ್ಫರ್ ಅಂತ ಒಬ್ಬ ಅವನೇ. ಅವ್ನ್ ಲೆಗ್ ಸ್ಪಿನ್ನರ್ ಇಲ್ಲ ಮಿಸ್ಟರ್ ಯಾರು? ಅಲ್ಲಾ ಗಜನ್ಫರ್, ಅಫ್ಘಾನಿಸ್ತಾನ್ ಬೌಲರ್. ಫಾರಿನರ್ಸ್ ಹೇಳ್ಬಿಟ್ಟು ಇಂಡಿಯಾದವ್ರನ್ನ ಹೇಳ್ರು. ಬಟ್ ಫಾರಿನರ್ಸ್ ಆಡ್ತದ. ಹಂಗಾರೆ ಅಷ್ಟೇ ಅವ್ರೆ. ಕರಣ್ ಶರ್ಮಾ ಟೀಮ್ ಅಲ್ಲ ಇದಾನೆ. ಕರಣ್ ಶರ್ಮಾ ಗೊತ್ತಿಲ್ಲ, ಸುಮ್ನೆ ಇರ್ತಾನೆ ಅನ್ಸುತ್ತೆ ಅಷ್ಟೇ ನಾರ್ಮಲ್ ಆಗಿ. ಕರಣ್ ಶರ್ಮಾ ಲಾಸ್ಟ್ RCB 3 ಕಪ್ ಹೊಡೆದ. ಲಾಸ್ಟ್ ಇದಕ್ಕೆ ಆಡಿದ MIಗೆ ಆಡಿದ ಲಾಸ್ಟ್. ಅರೆ ಅವ್ರ ಟೀಮ್ ಅಲ್ಲಿ ಅವನು ನಮಂದಿರ್ ಅಂತ ಒಬ್ಬ ಇದಾನ್ ಗೊತ್ತಾ? ಮರ್ತು ಬಿಟ್ಟಿವಿಲ್ಲ, ಅವಂದು ಮರ್ತು ಬಿಟ್ಟಿವಿ. ನಂಬರ್ 6 ಇಲ್ಲ ನಂಬರ್ 7 ಆಡಿಸ್ತಾರ. ತಿಲಕ್ ವರ್ಮಾ ನಂಬರ್ 4 ಅವನೇಲೋ.
ಇಲ್ಲ ಏಯ್, ಹಂಗಾರೆ ಓಪನಿಂಗ್ ನೋಡು ಇವ್ರು ಅಲ್ಲಿ ಟಾಪ್ 6 ವರೆಗೂ ಫಿಕ್ಸ್, ಅಲ್ಲಿ ಏನು ಚೇಂಜಸ್ ಇಲ್ಲ. 7 ಇಂದಾನೆ ಅವ್ರಿಗೆ ಟೀಮ್ ಸೆಟ್ ಮಾಡ್ಬೇಕು ಅಷ್ಟೇ. ಬ್ರೋ ಫಸ್ಟ್ ಓಪನಿಂಗ್ ರೋಹಿತ್ ಶರ್ಮಾ, ಡಿಕಾಕ್ ಬ್ರೋ. ಡಿಕಾಕ್ ಟಿಕಾಕ್. ನಂಬರ್ 3 ಒನ್ ಡೌನ್ ಸೂರ್ಯಕುಮಾರ್ ಯಾದವ್. ಸೂರ್ಯ. ಹಾ, ಸೂರ್ಯ ಇಲ್ಲ ತಿಲಕ್. 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 ನಂಬರ್ 5 ಹಾರ್ದಿಕ್ ಪಾಂಡ್ಯ. ಹಾ, ಹಾ ನಂಬರ್ 6 ರುದರ್ಫೋರ್ಡ್. ನಮನ್ ದೇವ್. ರುದರ್ಫೋರ್ಡ್. ಹಾ ನಮ್ಮಂದಿ ಇಲ್ಲ ತಗೋ. ಸ್ಯಾಂಟ್ನರ್, ನಂಬರ್ ಸ್ಯಾಂಟ್ನರ್. 7 ಬಂದ್ಬಿಟ್ಟು ವಿಲ್ ಜಾಕ್ಸ್. ಜಾಕ್ಸ್ ಸ್ಲಾಶ್ ವಿಲ್ ಜಾಕ್ಸ್. ರುದರ್ಫೋರ್ಡ್. ಹಾ. ಹಾ ಏಯ್, ಇದು ಸ್ಯಾಂಟ್ನರಾ? ವಿಲ್ ಜಾಕ್ಸ್. ನಂಬರ್ ಬ್ರೋ 8 ಬ್ರೋ ಬಂದ್ಬಿಟ್ಟು ವಿಲ್ ಜಾಕ್ಸ್ ಮ್ಯಾಚ್ ಎಲ್ಲ ಕೆಳಗೆ ಹಾಕ್ಬೇಡು. ಸ್ಯಾಂಟ್ನರ್ ಇಂಗ್ಲೆಂಡ್ಗೆ ಹಾಕೋಬೇಕನ್ನ. ಇಂಗ್ಲೆಂಡ್ಗೆ ಫಿನಿಶಿಂಗ್ ಹಂಗೆ ಆಡ್ದ, ಬಟ್ ಅಂದ್ರೆ ಅಷ್ಟೊಂದ್ ಇರ್ಲಿಲ್ಲ ಗೌತಮ್, ಅಷ್ಟೊಂದ್ ಕೆಳಗ್ ಹೋಗಿದ್ದಿಲ್ಲ ಅವ್ನು. ಹಂಗಾರೆ ವಿಲ್ ಜಾಕ್ಸ್ ಆಡ್ಸೋದೇ ಬೇಡ, ರುದರ್ಫೋರ್ಡ್ ನೇ ಆಡ್ಸ್ಬೇಕು. ಬಟ್ Bro, ಅವ್ನು ನೀವ್ ಮ್ಯಾಕ್ಸಿಮಮ್ ಸ್ಯಾಂಟ್ನರ್ ಆಡ್ಸ್ತಾರ ಅನ್ಕೊಂಡಿದ್ಯಾ bro? ಇಲ್ಲ ಅಂದ್ರೆ ನನ್ಗೆ ನನ್ಗೆ ಗೊತ್ತಿದ್ದು ಅನ್ಸಿಲ್ಲ. ಸೂರ್ಯಕುಮಾರ್ ಇಲ್ಲಾಂದ್ರೆ ಸ್ಪಿನ್ನರ್ ಇಲ್ಲ ಅವ್ನು ಆಡ್ಸಿಲ್ಲ ಅಂದ್ರೆ ಸ್ಪಿನ್ನರ್ ಇಲ್ಲ ಅವ್ಕೆ. ಬದಲು ಅವನು ಇಲ್ಲ ಅವ್ರ ಪೇಸ್ ನಾಲ್ಕು ಅಟ್ಯಾಕ್ ಐತೋ. ಹಾರ್ದಿಕ್, spinner. ದೀಪಕ್ ಚಹರ್, ಬುಮ್ರಾ. ಇಲ್ಲ ಇವಾಗ ಹೇಳ ಒಂದು ಬುಮ್ರಾ ಸ್ಪಿನ್ನರ್ಸ್, ಒಬ್ಬ ವಿಲ್ ಜಾಕ್ಸ್. ಇಲ್ಲ ಪೇಸ್ ಐತೆ ಇಲ್ಲ ಅಂತ ಹೇಳಲ್ಲ. ಹಾ. ಟ್ರೆಂಟ್ ಬೋಲ್ಟ್ ನಾಯಿ ಹೊಡ್ಸ್ಕೊಂಡಾಗ ಹೊಡ್ಸ್ತಾನ ಈಗ, ಮೊದ್ಲಿನ ತರ ಇಲ್ಲ. ಬೋಲ್ಟ್ ಬೇರೆ ಅವನನ್ನ. ಟ್ರೆಂಟ್ ಬೋಲ್ಟ್ ನಾಯಿ ಅಯ್ಯೋ. ಹೊಡ್ಸ್ಕೊಂತಾನ. ಫಾರಿನ್ ಲೀಗ್ Bolt ಪವರ್ ಪ್ಲೇ ಚೆನ್ನಾಗೆ ಮಾಡ್ತಾನ ಅವನು. ಪವರ್ ಪ್ಲೇ ಮಾಡ್ತಾನ, ಮಿಡಲ್ ಡೆಪಲ್ ನಾಯಿ ಹೊಡ್ಸ್ಕೊಂಡ್ ಹೊಡ್ಸ್ಕೊತಾನ ಅವನು. ಅವ್ನು 3 ಓವರ್ ಅಲ್ಲೇ ಕಂಪ್ಲೀಟ್ ಮಾಡಿದ್ರೆ ಆಗೋಯ್ತು. ಒಂದೊಂದ್ ಮ್ಯಾಚ್ ಇಲ್ಲ ಸ್ಯಾಂಟ್ನರ್ ಬಂದ್ರೆ ಇವಾಗ 4 ಓವರ್ ಹಂಗೆ ಗೊತ್ತಾ? ಕಂಟ್ರೋಲ್ ಮಾಡ್ತಾನ ಇವಾಗ ಯಾರು ಸ್ಪಿನ್ನಿಂದ. ಹೊಡ್ಸ್ಕೊಂತಾರೆ ಅಲ್ಲ, ಯಾರು ಕಮ್ಮಿ ಹೊಡ್ಸ್ಕೊಂತಾರೆ ಅನ್ನೋದು ಮಾತ್ರ ನೋಡ್ತಾರೆ. ಸ್ಯಾಂಟ್ನರ್ ಮಾತ್ರ ಹೆವಿ ಕಂಟ್ರೋಲ್ ಮಾಡ್ತಾನೆ. ಸ್ಯಾಂಟ್ನರ್ ಓಕೆ, ಮಿಡಿಲ್ ಓವರ್ ಅಲ್ಲಿ ಫಿಲ್ ಮಾಡ್ಬಿಡ್ತಾನೆ. ಬೇರೆ ಎಲ್ಲಾ ಟೀಮ್ಗೂ ಏನ್ ಟೆನ್ಷನ್ ಅಂದ್ರೆ ಯಾರು ನಾಡ್ಸೋದು, ಯಾರು ಇಲ್ವಲ್ಲ ಅಂತ ಟೆನ್ಷನ್. ಇವ್ರಿಗೆ ಎಲ್ಲಾರು ಇದಾರೆ, ಇದ್ರಲ್ಲಿ ಯಾರು ನಾಡ್ಸೋದು ಅಂದ್ರೆ ಯಾರ್ನ ಆಡ್ಸೋದು ಅಂತ tension. ಎಲ್ಲ ಒಳ್ಳೆ ಹಿಡ್ಕೊಂಡು ತಲೆನೋವು. ಆಯ್ತು. KKR ಏನು ಬರ್ತದೆ, KKR ಏನಾಗುತ್ತೆ KKR ಒಂದು KKR ಬೌಲರ್ಸ್ ಇಲ್ಲ, ಒಂದೇ KKR ಕ್ಯಾಪ್ಟನ್ ಯಾರು, ರಹಾನೆನಾ ಈ ಸತಿನು? ಫಸ್ಟ್ ರಹಾನೆನೇ ಈ ಟೀಮ್ ಸರಿ. KKR, ಫಸ್ಟ್ ಟೀಮ್ ಟು ಎಲಿಮಿನೇಟ್ KKR ವುಡನ್ ಸ್ಪೂನ್. ನಮ್ಮ ಹತ್ರ ಇದ್ದ ಅವ್ರು ಆತರ ಇಲ್ಲ. ಇಲ್ಲ ಅಲ್ಲೋ. ಬಟ್ ಅವ್ರು ಒಂಥರ ಹೇಳಕ್ಕಾಗಲ್ಲ, ಅನ್ಪ್ರಿಡಿಕ್ಟಬಲ್ ಟೀಮ್ ಇದ್ದಂಗಿದೆ ಅವ್ರು. ಬಟ್ ಇಲ್ಲ ಅವ್ರದೊಂದು ಬೌಲಿಂಗ್ ಇಲ್ಲ ಅದು. ಹಂಗ ಅನಿಸ್ತಿದೆ. ಬೌಲಿಂಗ್ ಇಲ್ಲ ಅವ್ರದ್ದು. ಬೌಲಿಂಗ್ ಇಲ್ಲ ತರುನಲ್ಲಿ ಫುಲ್ ಹೋಗ್ಬಿಟ್ರು. ಬ್ರೋ ಏನ್ ಇಲ್ಲ, ಗೊತ್ತಾ, ಹಾಗೆ 18 ಕೋಟಿ ಪತಿರಾನ ಇಂಜುರಿ ಅಂದ್ರಲ್ಲ ಬ್ರೋ. ಇಲ್ಲ ಪತಿರಾಣ ಇಂಜುರಿ, ಮುಸ್ತಾಫಿಜುರ್ ರೆಹಮಾನ್ ಬಿಟ್ರು, ಅದಾದ್ಮೇಲೆ ಇವನು ಹರ್ಷಿತ್ ರಾಣ ತೆಂಕೊಂಡ. ಇಂಜುರಿನೇ. ಅವ್ರಿಗೆ ಇನ್ನೊಂದ್ ತಲೆನೋವು ಏನಂದ್ರೆ ಫಾರಿನ್ ಕಾಂಬಿನೇಷನ್ ಆಡೋದು ದೊಡ್ಡ ತಲೆನೋವೆ. ಅವ್ರು ತಿರ್ಗಾ ಇದ್ದಾನೆ, ರೋಮನ್ ಪವಲ್, ಫಿನ್ನಾಲೆನ್, ಓಪನಿಂಗ್ ಇಲ್ಲ ಸುನಿಲ್ ಲಾಸ್ಟ್ ಆಡ್ಸ್ತಾರ ಅವರು. ನಾರಾಯಣ ಆಡ್ತಾರ. ವರುಣ್ ಚಕ್ರವರ್ತಿ ಇದಾನೋ. ಸುನಿಲ್ ಒಬ್ನೇ ಬೌಲರ್ ಬ್ರೋ, ನನ್ಗೆ ಗೊತ್ತಿದ್ದೇನೋ ಆಡಿಸ್ತಾನ ಅನ್ನಿಸ್ತಾ ಇದೆ. ಬೇರೆ ಏನು ಇಲ್ಲ ಬ್ರೋ ಟೀಮ್ ಅಲ್ಲೇ. ಯಾರು ಕ್ಯಾಪ್ಟನ್ಸಿ ಯಾರಿಗೆ? ರಹಾನೆ. ಅವ್ರು ರಹಾನೆ. ಏನ್ ಮಾಡೋರಂದ್ರೆ ಆಕ್ಷನ್ ಎಲ್ಲ ಮುಗಿದ್ಮೇಲೆ ಫ್ಲಾಶ್ ಆಗ್ತೈತೆ ಅವ್ರು ಕ್ಯಾಪ್ಟನ್ ತಗೊಂಡಿಲ್ಲ ಅಂತ. ರಹಾನೆಗೆ ಕೊಟ್ಟವ್ರೆ. ಇವ್ರು ಇಟ್ಕೊಂಡು ಏನ್ ಮಾಡೋದು ಇಲ್ಲ. ಈ ಸರಿ ಮನೀಶ್ ಪಾಂಡೆ ಆಡ್ತಾರ ಅವರು. ಎಲ್ಲಿ ಆಡಿಸ್ಯಾ? ನಂಬರ್ 3 ನಂಬರ್ 4 ಯಾವ ನಂಬರ್ 3 ಅಂತ ಅಲ್ಲ, ನಂಬರ್ 4, 5 ಆಡ್ತಾರ ಅವನು. ಆಡಿದ್ರೆ ಪ್ಲೇಯಿಂಗ್ 11 ಸೆಟ್ ಮಾಡ್ರೋ, ಗೊತ್ತಾಗುತ್ತೆ. ರನ್ ನೋಡಿಬೇಕಲ್ಲ. ಹೌದು. ಇಲ್ಲ ಓಪನಿಂಗ್ ಪಿನ್ ಪಿಕ್ಸ್ ಸೈಫರ್ಟ್ ಇಲ್ಲ ಸೆಪರೇಟ್ ಆಡಿಸ್ತಾರಾ ಅಂತ ನನಗೆ ಆಡ್ಸ್ತಾರೋ ಬ್ರೋ. ರನ್ ನೋಡಿತಾ ಇರೋದೇ ಅವ್ರಿಗೆ ನ್ಯೂಜಿಲೆಂಡ್. ಅವನೇನ್ ಇಲ್ಲ ಅವ್ರಿಬ್ರಾದ್ರೆ ರವೀಂದ್ರ ಡೌಟ್ ಬಿಡಂಗಾದ್ರೆ. ರವೀಂದ್ರ ಹೋದ, ಅವ್ ಯಾವನ್ ಪವಲ್ ಆಡಿಸ್ತವ್ರೆ. ಪವಲ್ ಆಡಿಸ್ಬೇಕಾ? ರಿಂಕು ಸಿಂಗ್ ಬಿಡು. ಆಕಾಶ್ ದೀಪ್ ಆಡಿಸಿರೋ ಬ್ರೋ. ಇಂಡಿಯನ್ ಟೀಮ್ ಐತೆ ಬ್ರೋ, ಇಂಡಿಯನ್ ಸ್ಟ್ರೆಂತ್ ಐತೆ. ಆಕಾಶ್ ದೀಪ್ ಇಲ್ಲ, ಇವ್ರಿಗೆ ನಂಗೆ ಗೊತ್ತಿರೋ ಬೌಲರ್ ಇಬ್ರೇ ಪೇಸರ್ಸ್. ಒಂದು ಇವನಲ್ಲ ವೈಭವ್ ಅರೋರ, ಅವನೊಬ್ಬ, ಆಕಾಶ್ ದೀಪ್, ಇಬ್ರೇ ಪೇಸರ್ ನಂಗೆ ಗೊತ್ತಿರೋದು ಇವ್ರು. ಬಟ್ ಇಲ್ಲ ಅವ್ನ ಆಡ್ಸಲ್ಲ ಅಲ್ಲೋ, ಎಲ್ಲ ಆಡ್ತಾರೆ, ಜಾಗ ಬೇಕಲ್ಲ. ಒಂದೇ ಸೀಸನ್ ರನ್ ನೋಡಿದ್ದು. ಇಲ್ಲ KKR ಚೆನ್ನಾಗಿ ಆಡಿದ್ದವನು, KKR ಚೆನ್ನಾಗಿ ಆಡೋ. ಒಂದೇ ಸೀಸನ್ ನಾನ್ ನೋಡಿದ್ದು, ರನ್ ನೋಡಿದ್ದು ನಾನು. ಇಲ್ಲ ಒಂದೇ ಸೀಸನ್ ಅಂತಲ್ಲ, ಬಟ್ ಕನ್ಸಿಸ್ಟೆಂಟ್ ಆಡೋನು KKRಗೆ. ಅದಂತೂ ನಿಜ. KKR ಅಷ್ಟೇ ಆಡಿದವನು, ಬೇರೆ ಟೀಮ್ ಅಲ್ಲಿ ಆಡಿಲ್ಲ. ಧೋನಿ ಕ್ಯಾಪ್ಟನ್ಸಿ ಹಿಂಗೆ
ಧೋನಿ ಅಲ್ಲ ಸ್ಮಿತ್ ಮಾಮ್. ಬ್ರೋ ಸ್ಮಿತ್ ತಾನೇ ಧೋನಿನೇ ಅವ ಮಾಡಿದ್ದ ಕ್ಯಾಪ್ಟನ್. ಒಂದ್ ಸೀಸನ್ ಧೋನಿ, ಒಂದ್ ಸೀಸನ್ ಸ್ಮಿತ್. 20 ಒಂದ್ ಸೀಸನ್ ಸ್ಮಿತ್, ಒಂದ್ ಸೀಸನ್ ಧೋನಿ. ಅದೇ ಸ್ಮಿತ್ ಇದ್ದಾಗ ತಾನೇ ಕ್ಯಾಪ್ಟನ್ ಇದು ಫೈನಲ್ ಬಂದಿದ್ದು. ಅದೇ ಬ್ರೋ, ಹಾ. ಧೋನಿ ಕ್ಯಾಪ್ಟನ್ಸಿ ಹೋದ್ಮೇಲೆ ಆಡ. ಓಕೆ ಬ್ರೋ, ಸೊ ಯಾರಿಗೆ ಎಷ್ಟು ಕೊಡ್ತೀರಾ? ಹೆಂಗೆ ಪರ್ಸೆಂಟೇಜ್ ಹೆಂಗೆ? ಮುಂಬೈ 100? ಮುಂಬೈ ಏ, ಪಕ್ಕ ಇಲ್ಲ. 95% ಬ್ರೋ. ಹಾ Bro. 90-10. ನಂಗೆ ಯಾಕೋ ಬೂಮ್ರಾ 90-10. ಹೆಗ್ಬಿಡ್ತಾನಲ್ಲ ಅರೆ ಏ ಇಲ್ಲ ನೀನ್ ಹಾ. notice ಮಾಡಿದ್ಯಾ? ಲೇ, ಇವಾಗ ಬೂಮ್ರನ್ ಹೊಡ್ಕೊಂತವನು ರೋಹಿತ್ ಶರ್ಮಾ ಮಿನಿಮಮ್ 30 ಹೊಡ್ಕೊಂತವನೆ. ರಾಡ್ ಬಟ್ ಆಗ್ತಾನೆ ಬೂಮ್ರಾ KKR. ಕಂಟ್ರೋಲ್ ಮಾಡ್ತಾನ. ರೋಹಿತ್ ಲೇ, ಶರ್ಮಾ ಈ ಬೂಮ್ರಾ KKR control ವರ್ಷ ಮಾಡ್ತಾನೆ. ಹೊಡಿತಾನೆ. ಈಡನ್ ಗಾರ್ಡನ್ಸ್ ಹಾ. ಚೆನ್ನಾಗಿ ಆಡ್ತಾನೆ. ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚ್ ವಾನ್ಖೇಡೆನಾ ಇವ್ರದ್ದು? ಯಾರ್ದು? ಹಾ, ಅವ್ರು ಒಂದ್ ಕಡೆ ಹಾ, ಇರ್ಬೇಕು. ವಾನ್ಖೇಡೆ. ವಾನ್ಖೇಡೆನಾ? ಹಂಗಂದ್ರೆ ನೋಡೋಣ. ಅದೇ ರಹಾನೆ ಹೊಡಿತಾನೆ ಹಂಗಂದ್ರೆ, ವಾನ್ಖೇಡೆ ಅಂದ್ರೆ. ವಾನ್ಕಡೆ ಮಸ್ತ್ ರಹಾನೆ ಅವನು ಹೊಡಿತಾನೆ. ಹೋಮ್ ಗ್ರೌಂಡ್. ಈಡನ್ ಗಾರ್ಡನ್ ಅಲ್ಲೂ ಚೆನ್ನಾಗ್ ಆಡ್ತಾನೆ ರಾಹನೆ. ಓಕೆ ಗೈಸ್, ಒಳ್ಳೆ ನಾನು ಪ್ಲೇಯರ್, ಬಟ್ ಈ ಕ್ಯಾಪ್ಟನ್ಸಿ Third match ಬ್ಯಾಲೆನ್ಸ್ ಹೋಗೋಣ. ಮಾಡ್ತಾನೆ ಗೊತ್ತಾಗಲ್ಲ. ಒಂದು ಕಾಲ್ ಔಟ್ ಮಾಡ್ತೀನಿ. ನನ್ಗೇನೋ KKR ಗೆಲ್ಲುತ್ತೆ ಅನಿಸ್ತೈತೆ. ಓಕೆ, ಕಾಲ್ ಔಟ್. MI MI MI. ಚೇಂಜ್ ಮಾಡಿದ್ರೆ ಗೆಲ್ಬೋದು. ಮಾರ್ಜಿನಲ್ Chase ಗೆಲ್ಲುತ್ತೆ MI. ಮಾಡಿದ್ರೆ ಗೆಲ್ಬೋದು. ಚೇಂಜ್ ಮಾಡಿದ್ರು ಗೆಲ್ಲಲ್ಲ ಅಲ್ಲ, ನಾನು ಹೇಳ್ತೀನಿ. ಮುಂಬೈ ಗೆಲ್ತಾರೆ. ವೈಟ್ ಅಂಡ್ ಓ, ವಾಚ್. ಓಪನಿಂಗ್ಸ್ MI ರೋಹಿತ್ ಇಬ್ರು ಶರ್ಮಾ ಅವ್ರಲ್ಲೇ ದೇವ್ರ ಮಗಳು. ಏನು ಬರ ಅದಕ್ಕೆ ಮಾತಾಡ್ತಿದ್ದೀರಾ? ರೋಹಿತ್ ಶರ್ಮಾ ಮೇಲೆ ಇರೋ ಕಾನ್ಫಿಡೆನ್ಸ್